ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಫೈನಲ್ ಆಗಿ ಎಲ್ಲಾನು ಕೂಡ ಮುಗ್ದಿದೆ. ಥರ್ಡ್ ರೌಂಡ್ ಕೂಡ ಮುಗ್ದಿದೆ. ಕಾಲೇಜು ಕೂಡ ಸ್ಟಾರ್ಟ್ ಆಗುವಂತ ಒಂದು ಡೇಟು ಕೂಡ ಬಂದಿದೆ. ಸೊ ಇವಾಗ ಏನಿದ್ರು ಕೂಡ ಅಡ್ಮಿಷನ್ ಪ್ರೋಸೆಸ್, ಕನ್ಫರ್ಮೇಷನ್ ಸ್ಲಿಪ್, ಸೊ ಇವನ್ನೆಲ್ಲನೂ ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು ನೀವು ಇಲ್ಲಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನಿನ್ನೆಯಿಂದನೂ ಕೂಡ ಕೇಳ್ತಿದ್ರು. ಸೊ ಅದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ಅಡ್ಮಿಷನ್ ಕಾಲಮ್ ಇದೆ ನೋಡಿ, ಅಲ್ಲೇ ನಿಮಗೆ ಪಕ್ಕ ಕೆಳಗಡೆ ಕನ್ಫರ್ಮೇಷನ್ ಸ್ಲಿಪ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ. ಸಿಂಪಲ್ ಥಿಂಗ್ ಅದು. ಅದಕ್ಕೆ ಒಂದು ವಿಡಿಯೋ ಮಾಡುವಂತ ಒಂದು ಏನು ಅವಶ್ಯಕತೆ ಇಲ್ಲ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡೆ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಡೌನ್ಲೋಡ್ ಮಾಡಿರುವಂತದ್ದು. ಓಪನ್ ಮಾಡಿ ನೀವು ಇಲ್ಲಿ ರೀಚೆಕ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ನಿಮಗೆ ರ್ಯಾಂಕ್ ಆಗಿರಬಹುದು. ಸೊ ಎರಡನೇದಾಗಿ ನಿಮಗೆ ಫೀಸು, ಕಾಲೇಜಸ್ ಕಂಪ್ಲೀಟ್ ಎಲ್ಲನೂ ಕೂಡ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಎರಡನೇದು ಬಂದ್ಬಿಟ್ಟು ಇವಾಗ ತುಂಬಾ ಜನ ಬಂದು ಕಾಸ್ಟ್ ಅಂಡ್ ಡೆಪಾಸಿಟ್ ಬಗ್ಗೆ ಕೇಳ್ತಿದ್ರ. ನಾನು ಇವಾಗ 10,000 ರೂಪಾಯಿ ಕಾಸ್ಟ್ ಅಂಡ್ ಡೆಪಾಸಿಟ್ ನ ಪೇ ಮಾಡಿದ್ದೀನಲ್ವಾ, ಅದು ಮೈನಸ್ ಆಗುತ್ತಾ ಫೀಸ್ ಅಲ್ಲಿ ಅಂತ? ಹೌದು, ಖಂಡಿತವಾಗ್ಲೂ ಕೂಡ ಮೈನಸ್ ಆಗುತ್ತೆ. ಇವಾಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ನಿಮ್ಗೆ ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ಹೇಳೋದಾದ್ರೆ 1,30,000 ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆ. ನೀವು 1,20,000 ರೂಪಾಯಿ ಕಟ್ಟಿದ್ರೆ ಸಾಕು, 10,000 ರೂಪಾಯಿ ನಿಮ್ಗೆ ಅಲ್ಲಿ ಮೈನಸ್ ಆಗುತ್ತೆ. ಒಂದು ವೇಳೆ ನಿಮ್ಗೆ ಇಲ್ಲಿ ಏನೋ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆ. ಸೆಕೆಂಡ್ ರೌಂಡ್ ಅಲ್ಲಿ ನಾನು 1,30,000 ಕಟ್ಟಿದ್ದೀನಿ. ಈ ಒಂದು ಕಾಲೇಜ್ ಬಂದ್ಬಿಟ್ಟು 1,40,000 ಅಂದ್ರೆ ನಿಮ್ಗೆ ಇಲ್ಲಿ 10,000 ರೂಪಾಯಿ ಮೈನಸ್ ಆಗುತ್ತೆ. ಒಂದು ವೇಳೆ ಜಾಸ್ತಿ ಕಟ್ಟಬೇಕು ಅಂದ್ರೆ ನೀವು ಜಾಸ್ತಿ ಕಟ್ಟಬೇಕಾಗುತ್ತೆ. ಅಮೌಂಟ್ ಇಲ್ಲ ಅಂದ್ರೆ ವಾಪಸ್ ಬರುತ್ತೆ. ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಕೇನ ಒಂದು ಇನ್ಸ್ಟ್ರಕ್ಷನ್ಸ್ ನೀವು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಸೊ ಇವಾಗ ನೆಕ್ಸ್ಟ್ ಇನ್ನೇನು ಇಲ್ಲ, ನೀವು ಫೀಸ್ ನ ಪೇಮೆಂಟ್ ಮಾಡೋಕೆ ನಾಳೆ 13ನೇ ತಾರೀಕು 2 ಗಂಟೆ ತನಕ ಕೂಡ ಟೈಮ್ ಇದೆ. ಪ್ರತಿಯೊಬ್ರು ಕೂಡ ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಬ್ಯಾಂಕಿಗೆ ಹೋಗಿ ಫೀಸ್ ಪೇಮೆಂಟ್ ಮಾಡ್ಬೋದು, ಇಲ್ಲ ನೀವು ಆನ್ಲೈನ್ ಮುಖಾಂತರ ಫೀಸ್ ಪೇಮೆಂಟ್ ಮಾಡ್ಬೋದು. ಇವಾಗ ವೆಬ್ಸೈಟ್ ಫ್ರೀ ಇದೆ. ಒಂದ್ ವೇಳೆ ಬ್ಯಾಂಕಿಗೆ ಹೋಗಕ್ಕಾಗಲ್ಲ ಅಂದ್ರೆ ನೀವು ಆನ್ಲೈನ್ ಮುಖಾಂತರನು ಫೀಸ್ ನ ಪೇಮೆಂಟ್ ಮಾಡ್ಬೋದು. ನಾನು ಹೇಳುವಂಥದ್ದು ಬ್ಯಾಂಕಿಗೆ ಹೋಗಿ ಪೇ ಮಾಡಿ ಅಂತ ಹೇಳಿ ಫಸ್ಟ್ ಹೇಳಿದೆ, ಇವಾಗ್ಲೂ ಹೇಳ್ತಿರುವಂಥದ್ದು ಅದೇ. ಸೊ ಎರಡನೇದಾಗಿ ಇವಾಗ ತುಂಬಾ ಜನ ಬಂದ್ಬಿಟ್ಟು ಇವಾಗ ಏನು ಅಡ್ಮಿಷನ್ ಪ್ರೊಸೆಸ್ ಯಾವಾಗ ಅಂತ ಹೇಳ್ಬಿಟ್ಟು, ಅಡ್ಮಿಷನ್ ಪ್ರೊಸೆಸ್ ನೀವು ಇಲ್ಲಿ ಫಸ್ಟ್ ಹೋಗಿ ಫೀಸ್ ನ ಪೇಮೆಂಟ್ ಮಾಡಿಬಿಟ್ಟು ಒರಿಜಿನಲ್ ಕಾಪೀಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ವೆರಿಫಿಕೇಶನ್ಗೋಸ್ಕರ ಏನೇನು ಕೇಳ್ತಾರೋ ಅವನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ನೀವು ಇಲ್ಲಿ ಅಡ್ಮಿಷನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೊ ಇನ್ನೇನು ಅಪ್ಡೇಟ್ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅಪ್ಡೇಟ್ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.